ದೇವರಿಗೆ ಮಹಿಮೆ ಮತ್ತೊಂದು ಆವೃತ್ತಿ ಮತ್ತೊಂದು ಸಂದೇಶದ ಮೂಲಕವಾಗಿ ನಿಮ್ಮೆಲ್ಲರನ್ನ ಸಂದೇಶವಂತ ದೇವರು ಕೃಪೆ ಮಾಡಿದ್ದಕ್ಕಾಗಿ ದೇವರಿಗೆ ಮಹಿಮೆ ಮಾಡುತ್ತೇನೆ. ಹಾಗೂ ನಿಮ್ಮೆಲ್ಲರನ್ನ ಯೇಸು ಕ್ರಿಸ್ತನ ಹೆಸರಿನಲ್ಲಿ ಆತ್ಮೀಯವಾಗಿ ಈ ಸಂದೇಶವನ್ನು ಆಲಿಸಲಿಕ್ಕೆ ಸ್ವಾಗತಿಸುತ್ತೇನೆ. ಈ ದಿನ ನಾವು ರೋಡುಗಳಲ್ಲಿ ಎಲ್ಲ ಕಡೆ ನೋಡುತ್ತೇವೆ, ಪಟ್ಟಣಗಳಲ್ಲಿ ಎಲ್ಲ ಕಡೆ ಒಂದು ಬೋರ್ಡ್ ಇರುತ್ತೆ, ವಾಂಟೆಡ್ಸ್ ಅಂತ ಹೇಳಿ, ಬೇಕಾಗಿದ್ದಾರೆ ಅಂತ ಹೇಳಿ. ಹಾಗೆ ಪಟ್ಟಣಗಳಲ್ಲಿ ಬಹುತೇಕ ಭಾಗಗಳಲ್ಲಿ ಅವರು ಎಲ್ಲ ಕಡೆ ವಾಂಟೆಡ್ 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 ಅಂತ ಹೇಳಿ ನಾವು ಹಾಕಿರೋದನ್ನ ನಾವು ನೋಡ್ತಾ ಇದ್ದೇವೆ. ಅಂದ್ರೆ ಬೇಕಾಗಿದ್ದಾರೆ, ಏನಕ್ಕಾಗಿ? ಕೆಲಸ ಕಾರ್ಯಗಳನ್ನ ಮಾಡ್ಲಿಕ್ಕೆ, ಅವರ ಕಚೇರಿಗಳಲ್ಲಿ ಕೆಲಸಗಳನ್ನ ಮಾಡ್ಲಿಕ್ಕೆ, ಹೀಗೆ ವಿವಿಧ ಸ್ಥಳಗಳಲ್ಲಿ ಕೆಲಸ ಮಾಡ್ಲಿಕ್ಕೆ ಜನರು ಬೇಕಾಗಿದ್ದಾರೆ ಎಂಬುದಾಗಿ ನಾವು ಬೋರ್ಡ್ಗಳನ್ನ ನೋಡ್ತೇವೆ. ಅದಕ್ಕೆ ಅರ್ಹತೆಯನ್ನ ಸಹ ನಾವು ನೋಡ್ತೇವೆ. ಇಷ್ಟು ಓದಿರ್ಬೇಕು, ಇಷ್ಟು ವಯಸ್ಸಿರ್ಬೇಕು, ಈ ರೀತಿಯಾಗಿರ್ತಕ್ಕಂಥ ಸ್ಕಿಲ್ ಇರಬೇಕು, ಅಂಥವ್ರು ಏನ್ ಮಾಡಿ ಈ ನಂಬರಿಗೆ ಸಂಪರ್ಕಿಸಿ ಅಂತ ಹೇಳಿ ವಾಂಟೆಡ್ ಅಂತ ಹೇಳಿ ಹಾಕಿರೋದ್ರ ಕುರಿತಾಗಿ ನಾವು ನೋಡ್ತಾ ಇದ್ದೇವೆ. ಅದೇ ತರ ಬೈಬಲ್ ಅಲ್ಲಿ ಸಹ ವಾಂಟೆಡ್ ಅಂತ ಹೇಳಿ ಹಾಕಲ್ಪಟ್ಟಿದೆ. ಬೇಕಾಗಿದ್ದಾರೆ, ದೇವರಿಗೆ ಬೇಕಾಗಿದ್ದಾರೆ. ಯಾರು ಲೌಕಿಕ ರೀತಿಯಲ್ಲಿ ಇಲ್ಲಿ ಇಲ್ಲ, ಯಾವುದು ವಿದ್ಯಾಭ್ಯಾಸ ಇಷ್ಟಿರ್ಬೇಕು, ವಯಸ್ಸು ಇಷ್ಟಿರ್ಬೇಕು, ಈ ಸ್ಕಿಲ್ ಇರ್ಬೇಕಂತ ಹೇಳಿ ದೇವರು ಹೇಳ್ತಾ ಇಲ್ಲ. ಬದಲಾಗಿ ಆತನಿಗೆ ಬೇಕಾಗಿದ್ದಾರೆ. ಯಾರು ಬೇಕಾಗಿದ್ದಾರೆ ಎಂಬುದಾಗಿ ನಾವು ನೋಡುವಾಗ ಮೊದಲನೇದಾಗಿ ಯೋಹಾನನ ಬರೆಸುವಾರ್ತೆ 4:23 ವಚನದಲ್ಲಿ ಈ ರೀತಿ ಹೇಳುತ್ತೆ, ಸತ್ಯ ಭಾವದಿಂದ ದೇವಾರಾಧನೆ ಮಾಡುವವರು ಆತ್ಮೀಯ ರೀತಿಯಲ್ಲಿ ಸತ್ಯಕ್ಕೆ ತಕ್ಕ ಹಾಗೆ ತಂದೆಯನ್ನ ಆರಾಧಿಸುವ ಕಾಲ ಬರುತ್ತದೆ, ಅದು ಈಗಲೇ ಬಂದಿದೆ. ತಂದೆಯು ತನ್ನನ್ನ ಆರಾಧಿಸುವವರು ಇಂಥವರೇ ಆಗಿರಬೇಕೆಂದು ಅಪೇಕ್ಷಿಸುತ್ತಾನಲ್ಲವೇ. ದೇವರ ಸ್ತೋತ್ರ. ಇಲ್ಲಿ ಏನ್ ಹೇಳ್ತಾ ಇದೆ ಅಂತಂದ್ರೆ, ದೇವರನ್ನ ಆರಾಧಿಸ್ಲಿಕ್ಕೆ ಜನ ಬೇಕಾಗಿದ್ದಾರೆ. ದೇವರನ್ನ ಯಾವ ರೀತಿಯಾಗಿ ಆರಾಧಿಸ್ಲಿಕ್ಕೆ ಬೇಕಾಗಿದ್ದಾರೆ? ಆತ್ಮೀಯ ರೀತಿಯಲ್ಲಿ ಸತ್ಯಕ್ಕೆ ತಕ್ಕ ಹಾಗೆ ದೇವರನ್ನ ಆರಾಧಿಸ್ತಕ್ಕಂಥವ್ರು ಬೇಕಾಗಿದ್ದಾರೆ. ದೇವರಿಗೆ ಕಪಟಿಗಳು, ಕಪಟ ಹೃದಯದಿಂದ ಆರಾಧಿಸುವಂಥವ್ರು ಬೇಡ. ಯಥಾರ್ಥವಾಗಿ ಸತ್ಯದಿಂದ ಆರಾಧನೆ, ಹೃದಯದಿಂದ ಆರಾಧಿಸ್ತಕ್ಕಂಥವ್ರು, ಆತ್ಮಸ್ವರೂಪನಾಗಿನ ಕರ್ತನನ್ನ ಆತ್ಮೀಯ ರೀತಿಯಲ್ಲಿ ಆರಾಧಿಸ್ತಕ್ಕಂಥ ಜನರು ಬೇಕಾಗಿದ್ದಾರೆ. ಅದಕ್ಕೆ ಕರ್ತನ ಹೇಳ್ತಾನೆ, ಇಂಥವರೇ ಆತನ ಆರಾಧಿಸುವವರು ಆಗಿರ್ಬೇಕಂತ ಹೇಳಿ ಏನ್ ಮಾಡಿದ್ದಾನೆ ಅಂದ್ರೆ, ಆತನು ನೇಮಿಸಿದ್ದಾನಲ್ಲವೇ ಅಂತ ಹೇಳಿ ಇಲ್ಲಿ ದೇವ್ರ ವಾಕ್ಯದಲ್ಲಿ ನಾವು ನೋಡ್ತೇವೆ. ಅಂದ್ರೆ ಸಭೆಗಳನ್ನ ನಾವು ನೋಡ್ತೇವೆ, ಜನರು ಕಪಟತನದಿಂದ ವರ್ತಿಸೋದನ್ನ, ಕಪಟತನದಿಂದ ಬಾಯಿ ತೆರೆಯೋದನ್ನ ನಾವು ನೋಡ್ತಾ ಇದ್ದೇವೆ. ಆದರೆ ದೇವರಿಗೆ ಸತ್ಯಭಾವದಿಂದ ನಿಜವಾಗಿಯೂ ಮನಪೂರ್ವಕವಾಗಿ ಆರಾಧಿಸ್ತಕ್ಕಂಥವ್ರು ದೇವರಿಗೆ ಬೇಕಾಗಿದ್ದಾರೆ ಎಂಬುದಾಗಿ ದೇವರ ವಾಕ್ಯದಲ್ಲಿ ನಾವು ನೋಡ್ತೇವೆ. ಇನ್ನು ಎರಡನೇದಾಗಿ ಯಾರು ಬೇಕಾಗಿದ್ದಾರೆ ಎಂದು ನೋಡುವಾಗ, ಪಶ್ಚಾತ್ತಾಪ ಪಡುವ ಪಾಪಿಗಳು ಬೇಕಾಗಿದ್ದಾರೆ. ಲೋಕದಲ್ಲಿ ಎಲ್ಲಾ ಜನರಿಗೆ ನೀತಿವಂತರು ಬೇಕಾಗಿದ್ದಾರೆ, ಒಳ್ಳೆ ಜನ ಬೇಕಾಗಿದ್ದಾರೆ. ಆದರೆ ಯೇಸು ಪ್ರಭುವಿಗೆ ಪಾಪಿಗಳು ಬೇಕಾಗಿದ್ದಾರೆ. ಯಾವ ಪಾಪಿಗಳು? ಪಶ್ಚಾತ್ತಾಪ ಪಡ್ತಕ್ಕಂಥ ಪಾಪಿಗಳು, ತಾವು ಮಾಡಿರ್ತಕ್ಕಂಥ ತಪ್ಪುಗಳನ್ನ ಒಪ್ಪಿಕೊಳ್ತಕ್ಕಂಥ ಪಾಪಿಗಳು, ಮನ ಪರಿವರ್ತನೆಯನ್ನು ಬಯಸ್ತಕ್ಕಂಥ ಪಾಪಿಗಳು ಕರ್ತನಿಗೆ ಬೇಕಾಗಿದ್ದಾರೆ. ಅದಕ್ಕೇನೆ ಸ್ವಾಮಿ ವಾಕ್ಯದಲ್ಲಿ ಈ ರೀತಿ ನೋಡ್ತದೆ. ಲೂಕನ ಬರೆಸುವಾರ್ತೆ 5:32 ವಚನದಲ್ಲಿ, ನಾನು ನೀತಿವಂತರನ್ನ ಕರೆಯುವುದಕ್ಕೆ ಬಂದವನಲ್ಲ, ಪಾಪಿಗಳನ್ನ ಕರೆಯುವುದಕ್ಕೆ ಬಂದನು ಎಂದು ಅವರಿಗೆ ಉತ್ತರ ಕೊಟ್ಟನು ಎಂಬುದಾಗಿ ಇಲ್ಲಿ ನೋಡ್ತಾ ಇದ್ದೇವೆ. ಇದರ ಹಿನ್ನೆಲೆಯನ್ನು ನೋಡುವಾಗ, ಒಬ್ಬ ಸುಂಕದವನ ಮನೆಯಲ್ಲಿ ಯೇಸು ಸ್ವಾಮಿ ಊಟ ಮಾಡುವಂತ ಸಮಯದಲ್ಲಿ ಅಲ್ಲಿ ಬೇರೆ ಶಾಸ್ತ್ರಿಗಳು, ಫರಿಸಾಯರು, ಈತನ ಏನ್ ಮಾಡ್ತಾ ಇದ್ದಾನೆ? ಪಾಪಿಗಳ ಮನೆಗೆ ಹೋಗ್ತಾ ಇದ್ದಾನೆ, ಪಾಪಿಗಳ ಸಂಗಡ ಊಟ ಮಾಡ್ತಾ ಇದ್ದಾನೆ ಎಂಬುದಾಗಿ ಅವರು ಗುಣಗುಟ್ಟುವುದನ್ನ ನೋಡಿರ್ತಕ್ಕಂಥ ಸ್ವಾಮಿ ಹೇಳ್ತಾನೆ, ವೈದ್ಯನು ಕ್ಷೇಮ ಇರೋರಿಗೆ ಬೇಕಾಗಿಲ್ಲ, ರೋಗಿಗಳಿಗೆ ವೈದ್ಯನು ಬೇಕಾಗಿದ್ದಾನೆ. ಹಾಗೆಯೇ ನಾನು ಪಾಪಿಗಳನ್ನ ಹುಡುಕಿ ರಕ್ಷಿಸುವುದಕ್ಕೆ ಬಂದಿದ್ದೇನೆ ಹೊರತು ನೀತಿವಂತರಿಗಾಗಿ ನಾನು ಬರಲಿಲ್ಲ ಎಂಬುದಾಗಿ ಸ್ವಾಮಿ ಹೇಳ್ತಾ ಇದ್ದಾನೆ. ಪ್ರಿಯರೇ, ಇವತ್ತು ಪಾಪಿಗಳು, ಪಶ್ಚಾತ್ತಾಪ ಪಟ್ಟು ದೇವರ ಕಡೆಗೆ ತಿರುಕೊಳ್ತಕ್ಕಂಥ ಪಾಪಿಗಳು ದೇವರಿಗೆ ಬೇಕಾಗಿದ್ದಾರೆ. ಮನ ಪರಿವರ್ತನೆ ಬಯಸ್ತಕ್ಕಂಥ ಪಾಪಿಗಳು ದೇವರಿಗೆ ಬೇಕಾಗಿದ್ದಾರೆ. ಇಲ್ಲಿ ಈ ಒಂದು ಭಾಗದಲ್ಲಿ ನಾವು ನೋಡ್ತಾ ಇದ್ದೇವೆ, ಒಬ್ಬ ಸುಂಕ ವಸೂಲಿ ಮಾಡ್ತಕ್ಕಂಥ ಒಬ್ಬ ವ್ಯಕ್ತಿಯನ್ನ ನಾನು ಹಿಂಬಾಲಿಸಿ ಎಂಬುದಾಗಿ ಆತನ ಹೇಳುವಾಗ ಆತನೇನ್ ಮಾಡ್ತಾನೆ? ಎಲ್ಲವನ್ನು ಬಿಟ್ಟು ಯೇಸು ಪ್ರಭುವಿನಿಂದ ಹಿಂಬಾಲಿಸ್ತಾ ಇದ್ದಾನೆ. ಮತ್ತೆ ಆತನು ತನ್ನ ಮನೆಯಲ್ಲಿ ಕರ್ತನಿಗೆ ಔತಣವನ್ನು ಸಿದ್ಧಪಡಿಸ್ತಾ ಇದ್ದಾನೆ. ಹೀಗೆ ಆತನು ಪರಿವರ್ತನೆ ಬಯಸ್ತಕ್ಕಂಥ ಒಬ್ಬ ಪಾಪಿ ಎಂಬುದಾಗಿ ನಾವು ನೋಡ್ತಾ ಇದ್ದೇವೆ. ಅದರಿಂದ ಸ್ವಾಮಿ ಏನ್ ಮಾಡ್ತಾ ಇದ್ದಾನೆ? ಅಂತ ಜನರನ್ನು ಬಯಸ್ತಾ ಇದ್ದಾನೆ. ಇವತ್ತು ನೀನು ಪರಿವರ್ತನೆ ಬಯಸ್ತಕ್ಕಂಥ ವ್ಯಕ್ತಿ ನೀನಾಗಿದ್ರೆ, ನೀನು ಬದಲಾವಣೆ ಹೊಂದಬೇಕೆಂಬತಕ್ಕಂಥ ಪಾಪಿ ನೀನಾಗಿರೋದಾದ್ರೆ, ಕರ್ತನು ನಿನಗೆ ಇವತ್ತು ಕರೀತಾ ಇದ್ದಾನೆ, ನೀ ನನ್ನ ಬಳಿಗೆ ಬಾ, ನಾನು ನಿನಗಾಗಿಯೇ ಬಂದಿರ್ತಕ್ಕಂಥದ್ದು ರಕ್ಷಣೆಗೆ ಎಂಬುದಾಗಿ. ಇನ್ನು ಮೂರನೇದಾಗಿ
ಯಾರು ಬೇಕಾಗಿದ್ದಾರೆ ಎಂದು ನೋಡುವಾಗ ಒಡೆದು ಹೋಗಿರ್ತಕ್ಕಂಥ ಮನಸ್ಸಿನವರು ದೇವರಿಗೆ ಬೇಕಾಗಿದ್ದಾರೆ. ಆದ್ರೆ ಇವತ್ತು ಯಾರಿಗೂ ಒಡೆದು ಹೋಗಿರ್ತಕ್ಕಂಥವ್ರು ಬೇಕಾಗಿಲ್ಲ. ಒಡೆದೋದಂತ ಮನಸ್ಸವರು, ಸಮಸ್ಯೆಲಿರ್ತಕ್ಕಂಥವ್ರು, ಕಣ್ಣೀರಿನಲ್ಲಿರ್ತಕ್ಕಂಥವ್ರು ಯಾರು ಜನರಿಗೆ ಬೇಕಾಗಿಲ್ಲ. ಆದ್ರೆ ಯೇಸು ಸ್ವಾಮಿಗೆ ಬೇಕಾಗಿದ್ದಾರೆ. ಎಲ್ಲರಿಂದ ತಿರಸ್ಕರಿಸಲ್ಪಟ್ಟವರು, ಎಲ್ಲರಿಂದ ತಳ್ಳಲ್ಪಟ್ಟಂತವ್ರು, ಒಡೆದು ಹೋಗಿರ್ತಕ್ಕಂಥ ಮನಸ್ಸುಳ್ಳವರು ಕರ್ತನಿಗೆ ಬೇಕಾಗಿದ್ದಾರೆ. ಅದಕ್ಕೆ ದೇವ್ರ ವಾಕ್ಯದಲ್ಲಿ ನಾವು ಈ ರೀತಿಯಾಗಿ ನೋಡ್ತಾ ಇದ್ದೇವೆ. 51ನೇ ಕೀರ್ತನೆಗಳು 17ನೇ ವಚನದಲ್ಲಿ ಈ ರೀತಿಯಾಗಿದೆ, ಒಡೆದ ಮನಸ್ಸು ಮತ್ತು ಕುಗ್ಗಿದ ಹೃದಯವನ್ನ ದೇವರು ತಿರಸ್ಕರಿಸುವುದಿಲ್ಲ ಎಂಬುದಾಗಿ. ಅಂದ್ರೆ ದೇವರು ಒಡೆದು ಹೋಗಿರ್ತಕ್ಕಂಥವ್ರನ್ನ, ಮುರಿದೋಗಿರ್ತಕ್ಕಂಥ ಮನಸ್ಸುಳ್ಳವ್ರನ್ನ ಕರ್ತನ ತಿರಸ್ಕರಿಸೋದಿಲ್ಲ. ಪ್ರೇರೆ, ಇವತ್ತು ನೀವು ಯಾವ ವಿಷಯದಲ್ಲಿ ಒಡೆಯಲ್ಪಟ್ಟಿದ್ದೀರೋ, ಯಾವ ವಿಷಯದಲ್ಲಿ ಕುಗ್ಗಿ ಹೋಗಿದ್ದೀರೋ, ಯಾವ ವಿಷಯದಲ್ಲಿ ನಿರಾಶರಾಗಿದ್ದೀರೋ ಕರ್ತನಿಗೆ ಒಪ್ಪಿಸ್ಕೊಡ್ರಿ. ದೇವ್ರು ನಿಮ್ಮನ್ನು ಕರೀತಾ ಇದ್ದಾನೆ. ಪ್ರೇರೆ, ನಿಮಗಾಗಿ ನಾನಿದ್ದೇನೆ. ಒಡೆದೋ ಮನಸ್ಸುಳ್ಳಂತವ್ರೆ, ನಿಮಗಾಗಿ ನಾನಿದ್ದೇನೆ, ನೀವು ನನ್ನ ಬಳಿಗೆ ಬನ್ರಿ ಎಂಬುದಾಗಿ ಕರ್ತನು ನಿಮಗೆ ಕರೆ ಕೊಡ್ತಾ ಇದ್ದಾನೆ. ಅದರಿಂದ ನೀವು ಆತನಿಗೆ ಬೇಕಾಗಿದೆ. ಯಾವುದಕ್ಕಾಗಿ ಎಂದು ನೋಡುವಾಗ ನಿಮ್ಮ ಜೀವಿತದಲ್ಲಿ ಯಾವುದು ಒಡೆಯಲ್ಪಟ್ಟಿದೆಯೋ, ಯಾವುದು ಮುರಿಯಲ್ಪಟ್ಟಿದೆಯೋ ಅದನ್ನು ಸರಿಪಡಿಸೋದಕ್ಕೆ ಕರ್ತನು ನಿಮಗೆ ಇವತ್ತು ಆಹ್ವಾನಿಸ್ತಾ ಇದ್ದಾನೆ. ನೀನು ಬೇಕಾಗಿದೆಯಾ ನನಗೆ ಎಂಬುದಾಗಿ. ಅದರಿಂದ ಇವತ್ತು ನಿನ್ನನ್ನು ದೇವರ ಹಸ್ತಕ್ಕೆ ಒಪ್ಪಿಸೋದಾದ್ರೆ ದೇವರು ನಿನ್ನ ಒಡೆದು ಹೋಗಿರ್ತಕ್ಕಂಥ ಜೀವಿತವನ್ನ ಆತನು ಸರಿ ಮಾಡ್ಲಿಕ್ಕೆ ಶಕ್ತನಾಗಿದ್ದಾನೆ. ಇನ್ನು 4ನೇದಾಗಿ ದೇವರಿಗೆ ಎಂಥವ್ರು ಬೇಕಾಗಿದ್ದಾರೆ ಎಂಬುದನ್ನು ನೋಡುವಾಗ ದೇವರ ಚಿತ್ತವನ್ನು ಮಾಡ್ತಕ್ಕಂಥವ್ರು ದೇವರಿಗೆ ಬೇಕಾಗಿದ್ದಾರೆ. ಅಂದ್ರೆ ತಮ್ಮ ಚಿತ್ತವನ್ನಲ್ಲ, ದೇವರ ಆಲೋಚನೆಯನ್ನು ಮಾಡ್ತಕ್ಕಂಥವ್ರು, ದೇವರ ಮಹಿಮೆ ಮಾಡ್ತಕ್ಕಂಥ ಜನರು ಬೇಕಾಗಿದ್ದಾರೆ. ಅದಕ್ಕೆ ಮತ್ತಾಯನ ಬರೆಸುವ ವಾರ್ತೆ 7ನೇ ಅಧ್ಯಾಯ 21ನೇ ವಚನದಲ್ಲಿ ಈ ರೀತಿ ಹೇಳ್ತದೆ, ನನ್ನನ್ನ ಸ್ವಾಮಿ ಸ್ವಾಮಿ ಅನ್ನೋರೆಲ್ಲರೂ ಪರಲೋಕಕ್ಕೆ ಸೇರು ಅಂತ ಹೇಳಿ ನೆನೆಸ್ಬೇಡ್ರಿ. ಆದ್ರೆ ಪರಲೋಕದಲ್ಲಿರುವ ನನ್ನ ತಂದೆ ಚಿತ್ತದಂತೆ ನಡೆಯುವವನೇ ಪರಲೋಕ ರಾಜ್ಯಕ್ಕೆ ಸೇರುವನು ಎಂಬುದಾಗಿ ದೇವ್ರ ವಾಕ್ಯದಲ್ಲಿ ನಾವು ನೋಡ್ತೇವೆ. ಅಂದ್ರೆ ದೇವರಿಗೆ ಎಂಥವ್ರು ಬೇಕಾಗಿದ್ದಾರೆ ಎಂದು ನೋಡುವಾಗ ಆತನ ಚಿತ್ತದಂತೆ ನಡೆಯತಕ್ಕಂಥವ್ರು, ದೇವರ ಚಿತ್ತದಂತೆ ನಡೀತಕ್ಕಂಥ ಜನರು ಆತನಿಗೆ ಬೇಕಾಗಿದ್ದಾರೆ. ಯಾಕಂದ್ರೆ ಆ ಮೂಲಕ ಅವ್ರೇನ್ ಮಾಡ್ಬೇಕು, ಆತನನ್ನ ಸೇರ್ಕೊಳ್ಬೇಕು, ಆತನ ನಿವಾಸವನ್ನ ಸೇರ್ಕೊಳ್ಬೇಕು. ಅದರಿಂದ ದೇವರ ಚಿತ್ತ ಮಾಡ್ತಕ್ಕಂಥವ್ರು ಇವತ್ತು ದೇವರಿಗೆ ಬೇಕಾಗಿದ್ದಾರೆ. ಇವತ್ತು ದೇವರಿಗೆ ಶ್ರೀಮಂತರು ಅಥವಾ ದೊಡ್ಡರು, ಜ್ಞಾನಿಗಳು, ದೊಡ್ಡ ವ್ಯಕ್ತಿಗಳು ದೇವರಿಗೆ ಬೇಕಾಗಿಲ್ಲ. ಬದಲಾಗಿ ನಿಜತ್ವದಲ್ಲಿ ಜೀವಿಸ್ತಕ್ಕಂಥವ್ರು ದೇವರಿಗೆ ಬೇಕಾಗಿದ್ದಾರೆ. ಅಂತಂದ್ರೆ ನಿಜವಾದ ಹೃದಯದಿಂದ, ಕಪಟ ಇಲ್ಲದೆ ಇರ್ತಕ್ಕಂಥ ಹೃದಯದಿಂದ ಜೀವಿಸ್ತಕ್ಕಂಥವ್ರು ದೇವರಿಗೆ ಬೇಕಾಗಿದ್ದಾರೆ. ಪಶ್ಚಾತ್ತಾಪ ಪಡ್ತಕ್ಕಂಥ ಮನಸ್ಸು ದೇವರಿಗೆ ಬೇಕಾಗಿದೆ. ವಿನಯತೆಯಿಂದ ನಡ್ಕೊಳ್ತಕ್ಕಂಥ ಜನರು ದೇವರಿಗೆ ಬೇಕಾಗಿದ್ದಾರೆ. ಆತನ ಆಜ್ಞೆಯನ್ನ ಪಾಲಿಸ್ತಕ್ಕಂಥ ಜನರು ಕರ್ತನಿಗೆ ಬೇಕಾಗಿದ್ದಾರೆ ಪ್ರೇರೆ. ಅದರಿಂದ ಇವತ್ತು ನೀನು ಆತನಿಗೆ ಬೇಕಾಗಿದ್ದೀಯಾ? ಇವುಗಳಲ್ಲಿ ಯಾವುದರ ಕೊರತೆ ನಿನಗಿದೆಯೋ, ಇವುಗಳಲ್ಲಿ ಯಾವ ವಿಷಯದಲ್ಲಿ ನೀನು ಇವತ್ತು ಕರೆಯಲ್ಪಡ್ತಾ ಇದೆಯೋ ನೀನು ಆಲೋಚನೆ ಮಾಡ್ಕೋ. ದೇವ್ರು ನಿನ್ನ ಕರಿತಾ ಇದ್ದಾನೆ, ನೀನ್ ನನಗೆ ಬೇಕಾಗಿದ್ದೀಯಾ? ಒಂದ್ ವೇಳೆ ಮುರಿದು ಮನಸ್ಸುಳ್ಳವನೇ, ನೀನ್ ನನಗೆ ಬೇಕಾಗಿದೆ. ಎಲ್ಲ ತಿರಸ್ಕರಿಸಲ್ಪಟ್ಟವಳೆ, ನೀನ್ ನನಗೆ ಬೇಕಾಗಿದೆ ಎಂಬುದಾಗಿ ಕರ್ತನ ಕರೆಯಾಗಿದೆ. ಅದರಿಂದ ಆತನ ಚಿತ್ತವನ್ನು ಇಲ್ಲಿವರೆಗೆ ಮಾಡದೇ ಇರೋದಾದ್ರೆ, ಇಲ್ಲಿವರೆಗೆ ನಿಮಗಾಗಿ ನೀವು ಜೀವಿಸಿರೋದಾದ್ರೆ ಕರ್ತನ ಬಳಿಗೆ ಬನ್ರಿ. ಸ್ವಾಮಿ, ನಾನು ನಿನಗಾಗಿ ಜೀವಿಸ್ತೇನೆ ಎಂಬುದಾಗಿ ಬನ್ರಿ. ನಿಮ್ಮಂಥವ್ರು ಆತನಿಗೆ ಬೇಕಾಗಿದೆ. ದೇವರ ರಾಜ್ಯಕ್ಕಾಗಿ, ನೀತಿಗಾಗಿ ತೌಕ ಪಡ್ತಕ್ಕಂಥ ಜನರು ಆತನಿಗೆ ಬೇಕಾಗಿದ್ದಾರೆ. ಅದರಿಂದ ನಮ್ಮನ್ನು ನಾವು ದೇವರಷ್ಟಕ್ಕೆ ಒಪ್ಪಿಸ್ಕೊಡೋಣ. ನಾವೆಲ್ಲರೂ ಆತನಿಗೆ ಬೇಕಾಗಿದ್ದೇವೆ. ಆತನ ಮಹಿಮೆ ಮಾಡಲು, ಆತನ ಆರಾಧಿಸಲು, ಆತನಿಗಾಗಿ ಸಾಕ್ಷಿಯಾಗಿರಲು ಸ್ವಾಮಿ ನಮ್ಮನ್ನು ಇವತ್ತು ಕರೀತಾ ಇದ್ದಾನೆ. ಅದರಿಂದ ನಮ್ಮನ್ನು ನಾವು ದೇವರಷ್ಟಕ್ಕೆ ಒಪ್ಪಿಸ್ಕೊಡೋಣ. ಇಗೋ ಸ್ವಾಮಿ, ನಿನ್ನ ಕರೆ ನಾನು ಹೋಗೊಡ್ತೇನೆ. ನನ್ನ ಆಶೀರ್ವಾದ ಮಾಡು, ನನ್ನ ಮುರಿದ ಮನಸ್ಸನ್ನು ಸರಿ ಮಾಡು ಸ್ವಾಮಿ. ನನ್ನ ಸಮಸ್ಯೆಯನ್ನು ಸರಿ ಮಾಡು, ನನ್ನ ದುಃಖವನ್ನು ಸರಿ ಮಾಡು, ನನ್ನ ಕಣ್ಣೀರನ್ನು ನೀಗಿಸು ಎಂಬುದಾಗಿ ನಾವು ಪ್ರಾರ್ಥನೆ ಮಾಡೋಣ. ಯೇಸು ಪ್ರಭು, ಈ ಸಮಯಕ್ಕಾಗಿ ಸ್ತೋತ್ರ, ನಿನ್ನ ಜೀವಳ ವಾಕ್ಯಕ್ಕಾಗಿ ಸ್ತೋತ್ರ ಸ್ವಾಮಿ. ಹೌದು ಅಪ್ಪ, ನಿನಗೆ ಅಪ್ಪ ಈ ರೀತಿಯಾಗಿರ್ತಕ್ಕಂಥ ಜನರು ಬೇಕಾಗಿದ್ದಾರೆ. ಒಡೆದೋಗಿರ್ತಕ್ಕಂಥ ಮನುಷ್ಯನವರು, ನಿನ್ನ ಚಿತ್ತವನ್ನು ಮಾಡ್ತಕ್ಕಂಥವ್ರು, ಸತ್ಯ ಭಾವದಲ್ಲಿ ಜೀವಿಸ್ತಕ್ಕಂಥವ್ರು, ಪಶ್ಚಾತ್ತಾಪ ಪಡ್ತಕ್ಕಂಥ ಪಾಪಿಗಳು ಸ್ವಾಮಿ ನಿನಗೆ ಬೇಕಾಗಿದ್ದಾರೆ. ಇನ್ನು ನಮ್ಮ ಕಾರ್ಯಕ್ರಮವನ್ನು ನೋಡ್ತಕ್ಕಂಥವ್ರು ಯಾರು ಪಶ್ಚಾತ್ತಾಪ ಪಡಲಿಲ್ವೇ, ಯಾರು ಸತ್ಯದಲ್ಲಿ ನಡೀತಾ ಇಲ್ವೋ ಸ್ವಾಮಿ, ಅಂಥವ್ರು ನೀನು ಆಶೀರ್ವಾದ ಮಾಡು. ಅಂಥವ್ರಿಗೆ ನೀನು ಕರಿತಾ ಇದೆಯಾ ಸ್ವಾಮಿ, ನಿನ್ನ ಕರೆಗೆ ಹೋಗೊಟ್ಟು ನಿನ್ನ ಕಡೆಗೆ ತಿರುಗಿ ನಿನಗಾಗಿ ಜೀವಿಸಕ್ಕೆ ಸಹಾಯ ಮಾಡು. ಹಾಗೆ ಮಾಡು ದೇವರು. ನೀವು ಆಗಿರೋದಕ್ಕಾಗಿ ಸ್ತೋತ್ರ, ನಮಗೆ ಕೊಟ್ಟಂತ ಕರೆಗಾಗಿ ಸ್ತೋತ್ರ. ಈ ಕರೆಯನ್ನು ಸ್ವೀಕರಿಸಿ ನನ್ನ ಹಿಂಬಾಲಿಸ್ಲಿಕ್ಕೆ ಕೃಪೆ ಮಾಡು ಎಂದು ಯೇಸುವಿನ ಹೆಸರಲ್ಲಿ ಪ್ರಾರ್ಥಿಸುತ್ತೇವೆ ಪರಲೋಕ ತಂದೆಯೇ, ಆಮೇನ್. ದೇವರಿಗೆ ಮಹಿಮೆ. ಪ್ರತಿದಿನ ಬರ್ತಕ್ಕಂಥ ದೇವರ ಸಂದೇಶವನ್ನು ಆಲಿಸಲು ನಮ್ಮ ಚಾನೆಲ್ ಅನ್ನ ಇಲ್ಲಿವರೆಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನೋದಾದರೆ
ಇವತ್ತೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಮತ್ತೆ ನಿಮ್ಮ ಸ್ನೇಹಿತರಿಗೆ ಈ ಸಂದೇಶವನ್ನ ಕಳಿಸುವುದರ ಮೂಲಕ ಅವರು ಸಹ ದೇವರ ವಾಕ್ಯವನ್ನು ಕೇಳಿಸಿಕೊಳ್ಳಲು ಪ್ರೋತ್ಸಾಹಿಸಬೇಕಾಗಿ ಯೇಸು ಪ್ರಭುವಿನ ಹೆಸರಿನಲ್ಲಿ ಕೇಳಿಕೊಳ್ಳುತ್ತೇನೆ.